50 ಲಕ್ಷ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿ ನಿಮಗೆ ಏನ್ ಖಾಸಗಿ ಲೇಔಟ್ ಕಾಣಬೇಕು, ಆಶ್ರಯ ಮನೆ ಅಂದ್ರೆ ಬಡವರ ಮನೆ ತರ ಕಾಣಬಾರ್ದು. ನೀವು ಕೂಡ ಖಾಸಗಿ ಲೇಔಟ್ ಅಲ್ಲಿ ಹೆಂಗಿತ್ತು ಆ ರೀತಿ ಕಾಣೋ ರೀತಿ ಇಲ್ಲಿ ಮಾಡೋ ಲೇಔಟ್ ಮಾದರಿ ಲೇಔಟ್ ಆಗ್ಬೇಕು ಕರ್ನಾಟಕದಲ್ಲಿ. ರವಿಕುಮಾರ್ ಬಡವರಿಗೆ ಈ ರೀತಿನೂ ಅಭಿವೃದ್ಧಿ ಮಾಡಿಕೊಟ್ಟವ್ರೆ ಅಂತ ತೋರಿಸ್ಬೇಕು. ಅದಕ್ಕೆ 50 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ. ಮತ್ತೆ ಬೂದನೂರಿನ ಆಶ್ರಯ ನಿವಾಸಿ ರವಿಕುಮಾರ್ ಬಡಾವಣೆಗೂ ಕೂಡ 10 ಲಕ್ಷ ರೂಪಾಯಿನ ಇವತ್ತೇ ಬಿಡುಗಡೆ ಮಾಡ್ತಾ ಇದೀನಿ. ಅವ್ರಿಗೂ ಅಲ್ಲಿ ಚರಂಡಿ ರಸ್ತೆ ಮಾಡೋದಕ್ಕೆ ಉಪಯೋಗ ಆಗೋದಕ್ಕೆ ಬಿಡುಗಡೆ ಮಾಡ್ತಾ ಇದೀನಿ. ಮತ್ತೆ ಒನಗಾನಹಳ್ಳಿಯಲ್ಲಿ ಬಡವರಿಗೆ 1 ಎಕರೆ ಜಾಗವನ್ನ ಅಲ್ಲಿನ ಜನ ಮತ್ತು ನನ್ನ ಸಹಾಯದಿಂದ ಖಾಸಗಿ ತೆಗೆದು ಮಣ್ಣು ಹೊಡೆದು ಅಲ್ಲೂ ನನ್ನ ಹೆಸರೇ ಇಟ್ಟು ಒಂದು ಬಡಾವಣೆಯನ್ನ ಮಾಡಿ 30 ಜನಕ್ಕೆ ಸೈಟ್ ಹಂಚಿದ್ದಾರೆ. ಅದಕ್ಕೂ 5 ಲಕ್ಷ ರೂಪಾಯಿಯನ್ನ ಈ ವೇದಿಕೆಯಲ್ಲೇ ಬಿಡುಗಡೆ ಮಾಡ್ತಾ ಇದೀನಿ. ಅಲ್ಲೂ ಚರಂಡಿ ಎಲ್ಲ ರಸ್ತೆಯನ್ನ ಮಾಡಿ ಆ ನಿವಾಸಿಗಳಿಗೂ ಆಗ್ಲಿ ಅಂತ. ಇದು ನಾನು ಶಾಸಕನಾದ ನಂತರ ಯಾವ ಮುಲಾಜಿಗೂ ಒಳಗಾಗದೆ ಯಾವ ಊರಲ್ಲಿ 1 ಊರಿರ್ಲಿ 2 ಊರಿರ್ಲಿ ಎಲ್ಲಿ ಬಡವರಿದ್ದಾರೆ ಅವರುಗಳಿಗೆ ನಿವೇಶನವನ್ನ ಕೊಡುವಂತ ಕೆಲಸವನ್ನ ಈಗಲೂ ಮಾಡಿದ್ದೀನಿ, ಮುಂದೆನೂ ಮಾಡ್ತೀನಿ. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಬಡವರಿಗೆ ಶಾಶ್ವತವಾದ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಬದುಕಿರ್ತೀವಿ ಅನ್ನೋದೆಲ್ಲ ಶಾಶ್ವತ. ನಿನ್ನೆ ಬದುಕಿರೋನು ಇವತ್ತಿರಲ್ಲ, ಇವತ್ತು ಬದುಕಿರೋ ನಾಳೆ ಇಲ್ಲ. ಆದ್ರೆ ನಾವು ಏನು ಮಾಡ್ತೀವಿ ಅನ್ನೋದು ಮಾತ್ರ ಶಾಶ್ವತವಾಗಿ ಉಳಿಯೋದು. ಅದು ಬಡವರ ಪರ ಇರ್ತೀವಿ. ಈಗಾಗಲೇ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 40 ಕೋಟಿ ರೂಪಾಯಿ ಅಧಿಕೃತವಾದ ಕೆಲಸ ನಡೀತಾ ಇದೆ. ನಿಮ್ಮ ಈಗಾಗಲೇ ನೀವು ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಿ. 20 ಕೋಟಿ ರೂಪಾಯಿಯಲ್ಲಿ ಏನು ವಿಜೇಂದ್ರಣ್ಣವರೇ ಓಡಾಡ್ತಲ್ವಾ, 20 ಕೋಟಿ ರೂಪಾಯಿ ರಸ್ತೆ ಮಾಡಿದೀನಿ. ಈ ರಸ್ತೆಗೆ 80 ಲಕ್ಷ ಆಗಿದೆ, ಟೆಂಡರ್ ಆಗಿದೆ. ಮುಂದಿನ 15 ದಿನದಲ್ಲಿ ಬಂದು ಈ ರಸ್ತೆಯನ್ನು ಮಾಡಿಕೊಡ್ತೀನಿ. ಇನ್ನ SI ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.